ಕಳೆದ ಕೆಲ ದಿನಗಳಿಂದ ರಾಜಕೀಯವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸ್ವಲ್ಪ ಗೌಣವಾಗಿತ್ತಾ, ಆದರೆ ಇವತ್ತು ಸಿಕ್ಕಾಪಟ್ಟೆ ಚಟುವಟಿಕೆಗಳು ನಡೀತಾ ಇದೆ. ಇಷ್ಟು ದಿನ DCM ಮಾತ್ರ ಅಧಿಕಾರ ಹಸ್ತಾಂತರದ ಬಗ್ಗೆ ಒಂದು ಸರಿ ಮಾತಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ದಿನ ಬೆಳಗಾದ್ರೆ ಮುಖ್ಯಮಂತ್ರಿ ಬದಲಾಗ್ತಾರಾ ಅನ್ನುವಂತಹ ಚರ್ಚೆ ಮತ್ತು ಪ್ರಶ್ನೆ, ಅದು $1 ಮಿಲಿಯನ್ ಪ್ರಶ್ನೆ. ಅದಕ್ಕೆ ಉತ್ತರ ಇಲ್ಲಿಯವರೆಗೂ ಸಿಕ್ಕಿರಲಿಲ್ಲ. ಯಾವಾಗ ಯತೀಂದ್ರ ಅವರು ತಮ್ಮ ತಂದೆಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರಂತ ಹೇಳಿದ್ರು, ಆವಾಗ್ನಿಂದ ಈ ಚರ್ಚೆ ಪೀಕ್ಗೆ ಹೋಗ್ಬಿಡ್ತು. ಇವತ್ತು ಸಿದ್ದರಾಮಯ್ಯನವರು ಏನ್ ಸರ್ ಮುಂದಿನ ವರ್ಷಗಳು ಅಂದ್ರೆ 2.5 ವರ್ಷಕ್ಕೆ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ ಅಂತಂದ್ರೆ, ಹೈಕಮಾಂಡ್ ಬಯಸಿದ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳೋದ್ರ ಮೂಲಕ ಈಗಲೂ ತಮ್ಮ ಸ್ಥಾನ ಅಲುಗಾಡ್ತಾ ಇದೆ ಅನ್ನೋದನ್ನ ಇಂಡೈರೆಕ್ಟ್ಲಿ ಹೇಳಿದ್ರ. ಆ ಮೂಲಕ ದೆಹಲಿಗೆ ಪರೇಡ್ ಕೂಡ ಒಂದ್ ಕಡೆ ಶುರುವಾಗಿದೆ. ನವೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಏನು ಅನುಮಾನ ಇತ್ತೋ ಅದು ಈಗ ಸ್ಪಷ್ಟವಾಗ್ತಾ ಹೋಗುತ್ತೆ. ಏನೋ ಆಗುತ್ತೆ, ಅದು ಸಂಪುಟ ಪುನಾರಚನೆ ಆಗುತ್ತಾ, ಸಂಪುಟ ವಿಸ್ತರಣೆ ಆಗುತ್ತಾ, ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ,